ಅಣ್ಣ ಕಮಲಿ, ಸಂಭು ಹೆಂಗವನೆ? ನರ್ಸ್ನೇ ನನ್ನ ಕರಿಬೇಕಿತ್ತ? ರಿಷಿ ಸರ್ ಹೊಂಟೋದ್ರ? ಕ್ವಾಪ್ದಲ್ಲಿ ಹೊಂಟ್ರ? ಹೇಳು ನಿಂಗೆ. ರಚನಾ ನಂತಾವು ಮಾತಾಡ್ತಿದ್ಲು, ಅವಳನ್ನು ಕರೀದೇನೆ ಹೊಂಟ್ರು. ಬಿಡು ನಿಂಗೆ, ನಮಗ್ ಬೇಕಾಗಿದ್ದು ರಿಷಿ ಸರ್ ಅಪರಾಧಿ ಅಲ್ಲ. ಅವ್ರ ಹೆಂಗನ ಜೈಲ್ಗೆ ಹೋಗ್ಬಾರ್ದಿತ್ತು ಅನ್ನೋ ತಾನೆ ಎಲ್ಲ ನಾವ್ ಅನ್ಕೊಂಡಂಗೆ ಆಗೈತೆ. ಇನ್ಮ್ಯಾಕೆ ನಮ್ಗಿದ್ ಯಾವ್ದ್ರ ಬಗ್ಗೆನೂ ಚಿಂತೆ ಬೇಡ. ಇನ್ನೇನಿದ್ರು ನಮ್ಗೆ ಸಂಭು ಹುಷಾರಾಗ್ಬೇಕು. ನಾವೆಲ್ಲ ಮೊದ್ಲನಾಗೆ ಕಾಲೇಜ್ಗೆ ಹೋಗ್ಬೇಕು. ಒಟ್ಟಿಗೆ ಕೂತ್ಕೊಂಡು ರಿಷಿ ಸರ್ ಪಾಠ ಕೇಳ್ಬೇಕು. ಆದ್ರೆ ಎಲ್ರು ನಮ್ಮಿರೋದಾನೆ ಅವರಲ್ಲ ಕಮಲಿ, ರಿಷಿ ಸರ್ನು ಸೇರಿಸಿ. ಇರ್ಲಿ ನಿಂಗೆ, ಎಲ್ರೂ ನಮ್ಮಿಂದ ತಿದ್ದಕ್ಕಾಗಕ್ಕಿಲ್ಲ ಅಲ್ವಾ? ಅವ್ರಿಗೆ ನಮ್ ಯಾಕೆ ಏಟೆ ಕೋಪ ಇದ್ರುವೆ ಕ್ಲಾಸಲ್ಲಿ ಪಾಠ ಮಾಡ್ಲೇಬೇಕಲ್ವಾ ನಿಂಗೆ? ನೀನುವೆ ನನ್ನ ಜೊತೆಗೆ ಇದ್ದು ಸ್ಯಾನೆ ನೋವು ಅನ್ಭವಿಸಿದ್ಯಾ. ಇನ್ ಸಾಕು ನಿಂಗೆ. ಮೊದ್ಲಿನಾಗಿರಕ್ಕೆ ಏನೇನ್ ಮಾಡ್ಬೇಕೋ ಅದನ್ನ ಮಾತ್ರ ಮಾಡುವ. ನನ್ನಿಂದ ಇನ್ಯಾರಿಗೂ ಕಷ್ಟ ಬೇಡ. ನಿಂಗೆ ಈಟೆಲ್ಲ ಕಷ್ಟ ಆದ್ರೂ ಈಗ್ಲೂ ನಿನ್ ಬಗ್ಗೆ ನೀನ್ ಒಂದ್ ಮಾತು ಆಡ್ನಿಲ್ವಲ್ಲವಿ. ಸಂಭು ಬಗ್ಗೆ ಯೋಚನೆ ಮಾಡ್ತಿದ್ಯಾ, ರಿಷಿ ಸರ್ ಬಗ್ಗೆ ಕಾಳಜಿ ತೋರಿಸ್ತಿದ್ಯಾ, ನಂಗ್ ಕಷ್ಟ ಕೊಡ್ಬಾರ್ದು ಅಂತ ಅನ್ಕೋತಿದ್ಯಾ. ಆದ್ರೆ ನಿನ್ ಬಗ್ಗೆ ಯೋಚನೆ ಮಾಡೋರು ಯಾರವ್ವಿ? ಈಟೊಂದು ಒಳ್ಳೆತನ ಈ ಪ್ರಪಂಚಕ್ಕೆ ಬೇಕಾನಿಲ್ಲ ಕಮಲಿ. ಇವ್ರು ಯಾರುವೆ ನಿನ್ ಮುಂದೆ ಏನೇನು ಅಲ್ಲ. ಬ್ಯಾರೆ ಇರ್ತಾವ ಖುಷಿಯಾಗಿರೋದಕ್ಕಿಂತ ನಿನ್ನಂತ ಗೆಳತಿ ಜೊತೆ ಅದು ಏಟೇ ಕಷ್ಟ ಬಂದ್ರುವೆ ಎದುರಿಸ್ನಿಲ್ಲದೆ ನನಗೆ ಗರ್ವ ಕಣಮ್ಮಿ. ನಿನ್ಗೋಸ್ಕರ ನಾನು ಏನ್ ಮಾಡೋಕ್ಕೂ ಸಿದ್ಧ. ನನ್ ಪ್ರಾಣ ಬೇಕು. ಅಮ್ಮ ಅಮ್ಮ, ಏನಾಯ್ತಮ್ಮ? ಯಾಕಮ್ಮ ಡಲ್ ಆಗಿದ್ದೀರಾ? ತಪ್ಪು ಮಾಡಿದೆ ಅಂತ ಅನಿಸ್ತಿದೆ ಚಂದ್ರು. ನನ್ನ ಮನಸ್ಸಾಕ್ಷಿಗೆ ವಿರೋಧವಾಗಿ ನಡ್ಕೊಂಡ್ಬಿಟ್ಟೆ. ಏನಾಯ್ತಮ್ಮ? ಕಮಲಿನ ಮನೆಯಿಂದ ಹೊರಗೆ ಹಾಕ್ಬಿಟ್ಟೆ ಚಂದ್ರು. ಅಮ್ಮ, ಕಾಮಿನಿ, ಊರ್ಮಿಳಾ, ಅನಿಕಾ 3 ಜನನೂ ಸೇರ್ಕೊಂಡು ಕಮಲಿದೆ ತಪ್ಪು ಅಂತ ಬೆರಳು ಮಾಡಿ ತೋರಿಸಿದ್ರು. ನನಗೆ ಬೇರೆ ದಾರಿನೇ ಕಾಣಲಿಲ್ಲ. ಕಾಮಿನಿ ಅವಳನ್ನ ಮನೆಯಿಂದ ಆಚೆ ಹೋಗು ಅಂತ ಹೇಳುವಾಗ ಕಮಲಿನ ತಡೆಯೋಕಾಗ್ದೆ ಧರ್ಮಸಂಕಟ ಅನುಭವಿಸ್ಬೇಕಾಯ್ತು. ಈ 3 ಯಾಕೆ ಹಿಂಗೆ ನಡ್ಕೊಳ್ತಾರೆ? ಆ ಕಮಲಿ ಮೇಲೆ ಯಾಕೆ ಇಷ್ಟು ದ್ವೇಷ? ನನಗಂತೂ ಅರ್ಥ ಆಗ್ತಾ ಇಲ್ಲಮ್ಮ. ಅದೇ ಚಂದ್ರು, ಎಂಗೇಜ್ಮೆಂಟ್ ಟೈಮಲ್ಲಿ ಅನಿಕಾ ಮೋಸ ಮಾಡಿದ್ಲು ಅಂತ ನಾನು ಅವಳನ್ನ ಹೊರಗಡೆ ಹಾಕಿದ್ನಲ್ಲ, ಅದನ್ನೇ ಮನಸ್ಸಲ್ಲಿಟ್ಕೊಂಡು ಅನಿಕಾಗೊಂದು ನ್ಯಾಯ, ಕಮಲಿಗೊಂದು ನ್ಯಾಯನ ಅಂತ ನನ್ನ ಕಟ್ಟಾಕ್ಬಿಟ್ರು ಚಂದ್ರು, ಕಟ್ಟಾಕ್ಬಿಟ್ರು. ಐ ವಾಸ್ ಹೆಲ್ಪ್ಲೆಸ್ ಚಂದ್ರು. ಕಮಲಿ ತಪ್ಪು ಮಾಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವಳು ಖಂಡಿತ ತಪ್ಪು ಮಾಡಿರಲ್ಲ. ಇಷ್ಟೊತ್ತಲ್ಲಿ ಕಮಲಿ ಎಲ್ಲಿ ಹೋಗ್ತಾಳಮ್ಮ?
ಈ ಮನೇಲಿ ನೋವು ಅನುಭವಿಸ್ಕೊಂಡು ಅವ್ರ ಹತ್ರ ಮಾತು ಕೇಳ್ಕೊಂಡಿರೋ ಬದಲು ಅವಳು ಕಾಲೇಜ್ ಹಾಸ್ಟೆಲ್ ಇರೋದೇ ಒಳ್ಳೇದು ಬಿಡು. ಅವಳು ಅಲ್ಲಿಗೆ ಹೋಗಿರ್ತಾಳೆ. ಅಣ್ಣ, ನಾನು ನಿನ್ನೆಯಿಂದ ನಿನ್ನ ಹತ್ರ ಮಾತಾಡಬೇಕು, ಸ್ವಲ್ಪ ಟೈಮ್ ಕೊಡು ಅಂತ ಕೇಳ್ತಾನೆ ಇದ್ದೀನಿ. ನೀನೇನು ರೆಸ್ಪಾಂಡೇ ಮಾಡ್ತಿಲ್ಲ. ಈಗಲಾದರೂ ನಾನು ಹೇಳೋದನ್ನ ಸ್ವಲ್ಪ ಕೇಳು. ನಿನ್ನೆ ನಿಂಗೆ ಏನು ಹೇಳಿದ್ಲು ಅಂತ ಗೊತ್ತಾ ನಿನಗೆ? ಕಮ್ಲಿನ ಅನಿಕನ್ ಮನೆಯಿಂದ ಹೊರಗೆ ಹಾಕಿದ್ದಾರೆ. ಪಾಪ ಅವರಿಬ್ರು ಹಾಸ್ಟೆಲ್ಗೆ ಹೋದರೆ ಅಲ್ಲೂ ಅವ್ರನ್ನ ಸೇರಿಸ್ಕೊಂಡಿಲ್ವಂತೆ. ಅವರಿಬ್ರು ಶಂಭು ಜೊತೆನೇ ನಿನ್ನೆ ಹಾಸ್ಪಿಟ್ಲಲ್ಲಿ ಉಳಿದಿದ್ದಾರೆ. ಅಣ್ಣ, ವಿಷಯ ಎಲ್ಲ ಗೊತ್ತಾದ್ಮೇಲೂ ನಾವು ಹೇಗೆ ಸುಮ್ಮನೆ ಇರೋಕ್ಕಾಗತ್ತೆ ಹೇಳು? ಅವ್ರನ್ನ ನಮ್ಮನೆಗೆ ಕರ್ಕೊಂಡು ಬರೋಣವಾ ಪ್ಲೀಸ್? ಅವ್ರಿಗೆ ಉಳ್ಕೊಳಕ್ ಜಾಗ ಇಲ್ಲ ಅಣ್ಣ. ಅಣ್ಣ, ಯಾಕೇನು ಮಾತಾಡ್ತಿಲ್ಲ ನೀನು? ಏನಾದರೂ ಹೇಳು. ಬರ್ತಾ ಏನಾಯ್ತಲಾ? ಯಾಕೆ ಹಿಂಗೆ ಏದುಸ್ರು ಬಿಡ್ತಿದ್ಯಾ? ಯಾರನ್ನ ಅಟ್ಟಿಸ್ಕೊಂಡ್ ಬರ್ತವ್ರಾ? ಕಮ್ಲಿ, ನಿಂಗೆ ನೀವಿಬ್ರು ಬರಬೇಡಿ, ಹೊರಟೋಗಿ. ಹೊಂಟೋಬೇಕಾ? ಏನ್ ಹೇಳ್ತಿದ್ಯಾ? ನೀವು ಕಾಲೇಜಿಗೆ ಬರಬೇಡಿ ಪ್ಲೀಸ್. ಯಾಕೆ ಬರ್ತಾ? ಇವತ್ತೇನ್ ಕ್ಲಾಸ್ಗಳಿಲ್ವಾ? ಕ್ಲಾಸ್ಗಳಿದೆ, ಆದ್ರೆ ನೀವು ಬಂದ್ರೆ ನಿಮ್ಗೆ ಅಪಾಯ. ದಯವಿಟ್ಟು ವಾಪಸ್ ಹೊರಟೋಗಿ. ನೀವು ಬಂದ್ರೆ ನಿಮ್ಗೆ ಡೇಂಜರ್. ಪ್ಲೀಸ್ ಹೊರಟೋಗಿ. ಲೇ ಬರುತ್ತಾ, ನಿಂತ್ಕೊಳ್ಳ. ಅಯ್ಯೋ, ಇವನೇನ್ ಕಮ್ಲಿ ಒಳಕ್ ಹೋದ್ರೆ ಡೇಂಜರ್ ಅಂತವ್ನೆ. ಏನಾಗೈತಿ ಇವನ್ಗೆ? ಕ್ಲಾಸ್ಗಳೈತೆ ಅಂತ ಹೇಳೋನಲ್ಲ, ಬಾ ಹೋಗ್ ನೋಡುಮ. ಮಂಗಳಮ್ಮ, ನಮಿತಾಗ ಬಾಕ್ಸ್ ರೆಡಿನಾ? ಆಯ್ತೈತೆ ಕಣವ, ಕೊಡಿ, ತಗೊಂಡು ಹೋಗ್ತೀನಿ. ಅಮ್ಮರೇ, ಇವತ್ತು ಪುಟ್ಟಿನ ನಾನೇ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಮಂಗಳಮ್ಮ, ನಿಮ್ಗೆ ಯಾಕೆ ತೊಂದರೆ? ನಾ ಹೋಗ್ಬಿಡ್ತೀನಿ, ಕೊಡಿ. ಅಯ್ಯೋ, ಅದ್ರಲ್ಲಿ ತೊಂದರೆ ಇವನ್ ಬಂತವ. ಯಾವಾಗ್ಲೂ ಮನೆ ಒಳಗೆ ಇರ್ತೀನಲ್ವಾ, ನಂಗೂ ಆಚೆಗೆ ಹೋಗಿ ಬಂದಂಗೆ ಆಯ್ತದೆ ಬಿಡ್ರವ. ಹಾಗಂತೀರಾ? ಸರಿ, ಹುಷಾರಾಗಿ ಹೋಗ್ಬಿಟ್ಟು ಬನ್ನಿ. ಗೇಣ್ ಹೊಟ್ಟೆಗೆ 1000 ವೇಷ ಅಂತಾರೆ. ನನ್ನ ಕೂಸು ಹೊಟ್ಟೆ ತುಂಬಸಕ್ಕೆ ನಾನು ಹಿಂಗೆ ನಾಟಕ ಆಡ್ತಾ ಇವ್ನಿ. ನನ್ನ ಕಂದನ್ನ ರಾತ್ರಿ ಮನೆಯಿಂದ ಆಚೆಗೆ ಹಾಕೋರಂತೆ. ಊಟ ಮಾಡಿದ್ಲು ಇಲ್ವೋ, ಹೆಂಗಾನ ಈ ಬುತ್ತಿನ ಕಮ್ಲಿಗೆ ತಲುಪಿಸ್ಲೇಬೇಕು. ನಿಂಗೆ ಅದೇನ ಆಗಿರ್ಲಿ, ಈಗ ಆಗಿರೋದ್ನೆಲ್ಲ ಮರ್ತು ನಾವು ಓದೋದ್ರ ಕಡೆ ಗಮನ ಕೊಡ್ಬೇಕು. ನಿಂಗೂ ಅದೇನೇನು ಡೌಟ್ ಐತೆ ಅಂತ ಬರ್ದಿಟ್ಕೋ. ಇನ್ನೇನು ಪರೀಕ್ಷೆ ಬೇರೆ ಹತ್ರ ಬರ್ತೈತೆ. ಸರಿ ಕಮ್ಲಿ.
Go back, Kamle. 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 Kamle, go back. ಗೋ ಬ್ಯಾಕ್ ಕಮಲಿ ಕಮಲಿ ಅದ್ಯಾಕೆ ಹಿಂಗ್ ಬರ್ದವ್ರು ಇವರೆಲ್ಲ? Go back, Kamle. 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 ಅದೇನಾನ ಆಗ್ಲಿ ನಂಗೆ. ಬಾ ನಾವು ಕ್ಲಾಸ್ಗೆ ಹೋಗುಮ. ನನ್ನ ಮಾತನ್ನ ಕೇಳಿ, ನಾನು ಯಾವ್ದನ್ನು ಬೇಕು ಅಂತ ಮಾಡಿಲ್ಲ. ನಿಲ್ಲಿಸಿ. ಅಬ್ಬಬ್ಬಬ್ಬಬ್ಬ, ನಮ್ಮ ಹುಡುಗರು ಆಲ್ರೆಡಿ ಮ್ಯಾಚ್ ಶುರು ಮಾಡಿಬಿಟ್ಟಿದ್ದಾರೆ. ಎಲ್ಲ ಬಾಲು ಪಕ್ಕಾ ವಿಕೆಟ್. ಆಹಾ, ಎಷ್ಟು ದಿನ ಆಯಿತು ಈ ಥರ ಏನು ಮಾಡಿದೆ. ಇವತ್ತು ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ. ಏ ಪಿಂಕಿ, ಹೋಗಿ ಪಾಪ್ಕಾರ್ನ್ ತಗೊಂಬಾರೆ. ಏಯ್, ತಮಾಷೆಗೆ ಹೇಳ್ದೆ ಕಣೆ, ನೋಡು. ಕಮಲಿ, ಅಯ್ಯೋ ನಿಲ್ಸಿ. ಕಮಲಿ, ನಿಲ್ಸಿ. ರಚನಾ, ನಿಂತ್ಕೋ. ಈಗ ನೀನ್ ಅಲ್ಲಿಗೆ ಹೋದ್ರೆ ನಿನಗೂ ಬೀಳ್ತವೆ. ಸುಮ್ಮನೆ ನಿಂತ್ಕೋ. ಅಯ್ಯೋ, ಯಾಕೆ ಹೀಗೆ ಮಾಡ್ತಿದ್ದೀರಾ? ನಿಲ್ಸಿ, ಸ್ಟಾಪ್ ಇಟ್. ಅನಿಕಾ, ನಿಲ್ಸಕ್ಕೆ ಹೇಳು ಅನಿಕಾ, ಪ್ಲೀಸ್. ರಚನಾ, ಕಮಲಿ, ಹೆಂಗನ ಮಾಡಿ ನನ್ನ ಕಂದಂಗೆ ಈ ಟಿಫಿನ್ ಡಬ್ಬಿನ ತಲುಪಿಸ್ಬೇಕು. ಅವಳು ಹೊಟ್ಟೆ ತುಂಬಾ ಉಣ್ಣೋದನ್ನ ನೋಡಿದ್ರೆ ನಂಗೆ ಸಮಾಧಾನ.
ಇಲ್ಲ ನಿಂಗೆ ಇದು ನಮ್ಮ ಕಾಲೇಜು, ನಾವ್ಯಾಕೆ ಹೋಗ್ಬೇಕು? ಕಮಲಿ, ಅಯ್ಯೋ ದ್ಯಾವ್ರೆ, ಎಲ್ರು ನನ್ನ ಮಗಿ ಮ್ಯಾಗ ಕಲ್ಲೆಸಿತ್ತವ್ರಲ್ಲ, ಹೋಗಿ ತಡಿಯಕ್ಕೂ ಆಗ್ದಂಗೆ ಮಾಡ್ಬಿಟ್ಟಲ್ಲವ್ವ ಮಾರವ್ವ.